ಆಗಿತ್ತು ಇವತ್ತು. ಅವತ್ತಿನ ಪರಿಸ್ಥಿತಿ ಅಷ್ಟು ಕೆಟ್ಟದಾಗಿತ್ತು. ಯಾಕಂದ್ರೆ ಇವರೆಲ್ಲರೂ ಓದೋರು ಜೀವಂತವಾಗಿ ವಾಪಸ್ಸೇ ಬರಂಗಿಲ್ಲ ಅನ್ನೋದಿತ್ತು. ಏನೋ ಪುಣ್ಯ ಭಗವಂತಗೂ ಬೇಡ ಭಗವಂತನ ತರ ಬಂದಲ್ಲಿ. ಯಾಕಂದ್ರೆ ನೀ ಸೆಂಟ್ರಲ್ ಮಿನಿಸ್ಟ್ರಿ ಇದ್ದಿ, ಸೆಂಟ್ರಲ್ ಫೋರ್ಸ್ ಬಾಳ ಅದಂತ ತಿಳಿದು ಇವರೆಲ್ಲ ವೇದಿಕೆ ಮೇಲೆ ಇದ್ದವರು ನಮ್ಮ ಮಾವಾದಿಯಾಗಿ ಎಲ್ಲರೂ ಇವತ್ತು ಜೀವಂತವಾಗಿ ವಾಪಸ್ ಇಲ್ಲಿ ಬಂದಾರೆ. ಇಲ್ಲಾಂದ್ರೆ ಇವತ್ತು ಇವ್ರು ಯಾರು ನೋಡಂತ ಕೆಲಸ ನಿಮ್ದು ಆಗ್ತಿದಿಲ್ಲ. ಬರೇ ಭಾಷಣದ ಹೊಗಳಿ ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಒಂದೆರಡು ಕಣ್ಣೀರು ಹಾಕಿ ಹೋಗ್ಬಿಡ್ತಿದ್ವಿ. ಅವತ್ತು ಅಷ್ಟು ಕೆಟ್ಟ ಘಟನೆ ಆಗಿತ್ತು. ಆದ್ರೂ ಇವತ್ತು ಕಾಂಗ್ರೆಸ್ ಸರ್ಕಾರ ಅವತ್ತು ಕಾಂಗ್ರೆಸ್ ಸರ್ಕಾರ ಇತ್ತು, ಇವತ್ತು ಕಾಂಗ್ರೆಸ್ ಸರ್ಕಾರ ಇದೆ. ಏನ್ ಮಾಡ್ತದೆ ಕಾಂಗ್ರೆಸ್? ನಿಮ್ಗೆ ಸ್ವಲ್ಪರ ಮಾನ ಮರ್ಯಾದೆ ನಾಚಿಕೆ ಅದ ನಿಮ್ಗೆ? DC ಅವ್ರಿಗೆ ಕಲ್ಲು ಹೊಡೆದದ್ದು, SP ಅವ್ರಿಗೆ ಕಲ್ಲು ಹೊಡೆದ್ರು, ನಮ್ಮ ಕೇಂದ್ರ ಸಚಿವರು ಗಾಡಿ ಮೇಲೆ ಕಲ್ಲು ಹೊಡೆದ್ರು, ಮತ್ತು ನಮ್ಮ ಮಾವರ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದ್ರು ಸುಭಾಷ್ ಗುತ್ತೇದವ್ರ ಮೇಲೆ. ಅಂತವ್ರ ಮೇಲೆ ನೀವು ಕೇಸ್ ವಾಪಸ್ ತಕ್ಕಂತಿರಲ್ಲ. ನಿಮ್ಗೆ ಸ್ವಲ್ಪರ ಮಾನ ಮರ್ಯಾದೆ ನಾಚಿಕೆ ಏನಾದ್ರೂ ಆದ? ಏನ್ ಬಟ್ಟೆ ನೊಣ ಕಡಿತೇವಂತ ಬಟ್ಟೆ ಹಾಕ್ಯಂದು ಓಡಾಡ್ತಾರ? ಏನ್ ಮರ್ಯಾದೆಗೋಸ್ಕರ ಬಟ್ಟೆ ಹಾಕ್ಯಂದು ಓಡಾಡ್ತಾರ ನೀವು? ವಿಜಯಣ್ಣ, ಇವತ್ತು ನೀವು ಒಂದು ಶಪಥ ಮಾಡಬೇಕು. ನಿನ್ನ ನೇತೃತ್ವದಲ್ಲಿ, ನಿನ್ನ ಮುಖಂಡತ್ವದಲ್ಲಿ 28ಕ್ಕೆ ಮತ್ತೆ ಬಿಜೆಪಿ ಅಧಿಕಾರಕ್ಕೆ ಬಂದೇ ಬರ್ತದೆ. ಅದ್ರಾಗ ಎಣ್ಣೆ ಮಾತಿಲ್ಲ. ಬರೀ ಭಾಷಣ ಸೀಮಿತ ಆಗಬಾರ್ದು. ಇವತ್ತು ನೋಡ್ರಿ, ಆ ಕೋಮಿನವರು ಕಾಂಗ್ರೆಸ್ಗೆ ಯಾಕೆ ಓಟ್ ಹಾಕ್ತಾರ? ಇಂಥವೆಲ್ಲ ಮಾಡ್ತಾರಂತೆ ಓಟ್ ಹಾಕ್ತಾರ. ಹುಬ್ಬಳ್ಳಿಯಲ್ಲಿ ದೊಡ್ಡ ಗಲಭೆ ಆಯ್ತು, ಅಲ್ಲೂ ಕೇಸ್ ವಾಪಸ್ ತಕ್ಕಂದ್ರು. ಕೋರ್ಟ್ನಾಗ ಬೇಲ್ ಸಿಗ್ಲಿಲ್ಲ ಅಂದ್ರು ಕೇಸ್ ವಾಪಸ್ ತಕ್ಕಂದ್ರು. ಇವತ್ತು ನೀವು ಒಂದು ಪ್ರಮಾಣ ಮಾಡಿಬಿಡು, ನಮ್ಮ ಸರ್ಕಾರ ಬಂದ ಮೇಲೆ ರಾಮ ಭಕ್ತರ ಮೇಲೆ ಎಷ್ಟು ಕೇಸ್ ಆಗ್ಯಾವ ಎಲ್ಲವನ್ನು ಇಮಿಡಿಯೇಟ್ಲಿ ತಕ್ಕಂತೀನಿ ಅಂತ ಒಂದು ಘೋಷಣೆ ಹೋಗ್ಬಿಡು. ಹಿಂದೂಗಳ ಮೇಲೆ ವಿರೋಧಿಗಳು ಏನೇನು ಕೇಸ್ ಮಾಡ್ರ ಎಲ್ಲ ತಕ್ಕಂತೀವಿ ಅಂತ ಬಿಡು. ನಮ್ಮ ಹಿಂದೂ ಯುವಕರಿಗೆ, ಹಿಂದೂ ಜನಾಂಗಕ್ಕೆ, ಹಿಂದೂಗಳಿಗೆ ಏನ್ ಬೇಕಾಗಿದೆಪ್ಪ ಅಂದ್ರ ನಮಗೊಬ್ಬ ಲೀಡರ್ ಬೇಕಾಗಿದ್ದಾನೆ. ಅಧಿಕಾರ ಇರ್ಲಾರ್ದಾಗ ಎಲ್ಲರೂ ಭಾಷಣ ಮಾಡಿ ಹೋಗ್ತೇವೆ. ಅಧಿಕಾರಕ್ಕೆ ಬಂದಾಗ ನಮ್ಮ ರಕ್ಷಣೆ ಕೊಡ್ತಾನಂತ ಒಂದು ಗ್ಯಾರಂಟಿ ನಮ್ಮ ಹಿಂದೂ ಜನರಿಗೆ ಸಿಕ್ಬಿಟ್ರೆ ಸಾಕು. ಇವ್ರು ಯಾರು ಅಡ್ಡಾಡ್ಲಿ ನೋಡೋಣ, ಇವರೆಲ್ಲ ಸಚಿವರು ಅಡ್ಡಾಡ್ಲಿ ನೋಡೋಣ. ನಾವು ನಮ್ಮ ತಮ್ಮ ಏನ್ ಹೇಳ್ತಾನೆ ಅದು ಸತ್ಯ ಅದ. ಯಾರು ಹೋಮ್ ಮಿನಿಸ್ಟರ್ ಹಾಕ್ತಿವಿ ನಮ್ಮ ಬಿಜೆಪಿ ಸರ್ಕಾರದಲ್ಲಿ, ಯಾರೇನು ಹಾಕ್ತಿವಿ, ಯಾವುದೇ ಒಂದು ಹಿಂದೂ ಈ ಕೇಸ್ಗಳಾಗ್ಯಾವ ತಗೊಳ್ರಿ ಅಂದ್ರ ಸೂಕ್ತ ಕ್ರಮ ಕೈಗೊಳ್ತೀವಿ ಅಂತ ಲೆಟರ್ ಬರೀ, ಅದ್ರ ಮೇಲೆ ನಮ್ಮ ಲೆಟರ್ ಮೇಲೆ ಸೈನ್ ಮಾಡ್ತಾರ. ಆ ಸೂಕ್ತ ಕ್ರಮ ಹೋಗ್ಬೇಕು. ಅವ್ರು ಯಾವ ತರ ಕೋರ್ಟ್, ಹೈಕೋರ್ಟ್, ಸುಪ್ರೀಂ ಕೋರ್ಟ್ ಬೇಲ್ ಕೊಡ್ಲಾರ್ದವ್ರಿಗೆ ಕೇಸ್ ವಾಪಸ್ ತಗೊಂತಾರ. ನಮ್ಮವ್ರಿಗೆ ಯಾಕೆ? ನಮಗೇನೋ ಸಣ್ಣ ಪುಟ್ಟ ಆ ಗಣಪತಿಗೆ DJ ಹಚ್ಚಿದ ಗಲಾಟೆ, ಅಂತಿಂತ ಗಲಾಟೆ ಅಷ್ಟೇ ಅವ. ಅಂತ ಯೂತ್ರ ಮೇಲೆ ಒಂದು